ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತದು ಸಿಂಪಲ್ ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ಸ್ಲ್ಯಾಂಟಿಂಗ್ ಆರ್ಚ್ ಇದು ಬೇಗ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಸ್ಪೀಡ್ ಆಗುತ್ತೆ ಒಂದು ಸ್ಟೆಪ್ಪಲ್ಲಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆಟ್ 0.75 mm ತೊಗೊಂಡಿದ್ದೀನಿ. ಆಮೇಲೆ 2 ರೀತಿ ಬೀಡ್ ತಗೊಳ್ತಾ ಇದ್ದೀನಿ, ತೋರಿಸ್ತೀನಿ ನಾನೀಗ. ಫಸ್ಟ್ ದಾರ ಲಾಕ್ ಮಾಡಿ ಆದಮೇಲೆ 3 ಚೈನು ಕುಚ್ಚಿಗೆ ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು, ಆಮೇಲೆ ಒಂದು ಮಿಡ್ಲ್ ಬೀಡ್ ಸೇರಿಸ್ತಾ ಇದ್ದೀನಿ ಆರ್ಚ್ಗೆ. ಈ ಥರದ ಮಿಡ್ಲ್ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಈ ಬೀಡ್ ಸುತ್ತಲೂ ಬರುವಷ್ಟು ಚೈನ್ ಹಾಕ್ಕೊಳ್ಳಿ. 4, 5 ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು 5 ಚೈನ್ ಇದು ಸ್ವಲ್ಪ ದೊಡ್ಡ ಬೀಡ್ ಆಗಿರೋದ್ರಿಂದ 6 ಚೈನ್ ಹಾಕ್ತಾ ಇದ್ದೀನಿ. ಇನ್ನೊಂದು ಚೈನು ಇದನ್ನು ಇಲ್ಲಿ ಈ ಬೀಡನ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಬೀಡ್ ಮೇಲಿನ ಚೈನಲ್ಲಿ ಆರ್ಚ್ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಮಾಡಿಕೊಂಡು. ಈಗ 2 ಚೈನು ಆಗಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ, ಅಂದರೆ 2 ಡಬಲ್ ಕ್ರೋಶೆ ಆಯಿತು. ಈ 2 ಚೈನೂ ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಯಿತು. 3, 4, 5, 6 ಡಬಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಮಿಡ್ಲಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಈಗ ಮತ್ತೆ 6 ಡಬಲ್ ಕ್ರೋಶೆ, 1, 2, 3, 4, 5, 6 ಡಬಲ್ ಕ್ರೋಶೆ, ಒಂದು ಬೀಡ್ 6 ಡಬಲ್ ಕ್ರೋಶೆ. ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ ಹಿಂದ್ಗಡೆ 6 ಡಬಲ್ ಕ್ರೋಶೆ, ಒಂದು ಬೀಡು 6 ಡಬಲ್ ಕ್ರೋಶೆ. ಇದಾದಮೇಲೆ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈ ಕೊನೆಯ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿಂದ ಫಸ್ಟ್ ಸೈಡು, ಬ್ಯಾಕ್ ಸೈಡಿಂದ ಫಸ್ಟ್ ಡಬಲ್ ಕ್ರೋಶೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಕೊನೆಯದು, ಅಂದರೆ ಇಲ್ಲಿಗೆ ಬಂದಾಗ ಬ್ಯಾಕ್ ಸೈಡಿಂದ ಫಸ್ಟಿಂದು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಚೈನ್ ಹಾಕ್ಕೊಳ್ಳಿ. ಇಲ್ಲಿಗೆ ಬರೋಷ್ಟು ಚೈನ್ ಹಾಕ್ಕೋಬೇಕು ನೋಡಿಕೊಂಡು. 1, 2, 3, 4, 5, 6, 7, 8 ಅಲ್ಲಿಂದಲ್ಲಿಗೆ ಆಗುತ್ತೆ, ಟೈಟ್ ಆಗುತ್ತೆ. 9, 10 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ನಿಮ್ಮ ಆರ್ಚ್ ಹೆಂಗಿದೆ ಅಂತ. 10 ಚೈನ್ ಹಾಕ್ಕೊಂಡು ಇಲ್ಲಿ ನೀವು ಹಿಂಗೆ ಸ್ಟಾರ್ಟ್ ಮಾಡಿದಾಗ 2 ಚೈನ್ ಮಾಡಿರೋದಲ್ವ, ಇಲ್ಲಿ ವರ್ಕ್ ಟರ್ನ್ ಮಾಡಿ 2 ಚೈನ್ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡಿರೋದು. ಆ 2ನೇ ಚೈನ್ನ ಮೇಲೆ ನೋಡಿಕೊಂಡು ನೋಡಿ, ಈ 2ನೇ ಚೈನ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಇದರಲ್ಲಿ ಪೆಟಲ್ಸ್ ಮಾಡ್ಕೊಳ್ಳಿ, ಅಂದರೆ ಡಬಲ್ ಕ್ರೋಶೆ. ಈಗ 2 ಚೈನ್ ಒಂದು ಡಬಲ್ ಕ್ರೋಶೆ, ಈಗ ಇದೊಂದು 2 ಡಬಲ್ ಕ್ರೋಶೆ ಮತ್ತು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ 2 ಡಬಲ್ ಕ್ರೋಶೆ ಆಗಿ. ಮತ್ತು ಇನ್ನೆರಡು ಡಬಲ್ ಕ್ರೋಶೆ, 1, 2. ಇದನ್ನು ಇಲ್ಲೇ ಸೇರಿಸ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ಮತ್ತು 2 ಡಬಲ್ ಕ್ರೋಶೆ ಅಲ್ಲಿಂದಲೇ, 1, 2.
ಮತ್ತು ಸ್ಮಾಲ್ ಬೀಡ್. ಮತ್ತೆರಡು ಡಬಲ್ ಕ್ರೋಶೆ, 1 2. ಇದನ್ನು ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲೇ ಅದೇ ಚೈನಲ್ಲೇ ಸೇರಿಸ್ಕೊಳ್ಳಿ. ಇನ್ನೊಂದು ಸರಿ 2 ಡಬಲ್ ಕ್ರೋಶೆ, 1 2, ಆಮೇಲೆ ಒಂದು ಸ್ಮಾಲ್ ಬೀಡ್, ಮತ್ತೆರಡು ಡಬಲ್ ಕ್ರೋಶೆ, 1 2. ಇದನ್ನು ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಅದರ ಒಳಗಡೆ ಈ ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಒಂದು ಹಾಕ್ಕೋಬೇಕು, ಆವಾಗ ಪೆಟಲ್ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ 2 ಡಬಲ್ ಕ್ರೋಶೆ, 1 2, ಮತ್ತೆ ಒಂದು ಬೀಡ್, ಒಂದೆರಡು ಡಬಲ್ ಕ್ರೋಶೆ, 1 2. ಮತ್ತು ಇದನ್ನು ಇಲ್ಲೇ ಲಾಕ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಈಗ ಮೊದಲು ನೀವು ಎಲ್ಲಿ ಲಾಕ್ ಮಾಡಿದರೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಹೀಗೆ ಅವಾಗ ಇದು ಚೆನ್ನಾಗಿ ಬರುತ್ತೆ, ಶೇಪಲ್ಲಿ ಈ ಥರ ಬರುತ್ತೆ. ಈಗ ನೆಕ್ಸ್ಟು 3 ಅಥವಾ 4 ಚೈನ್ ಕುಚ್ಚಿಗೆ ಮಾಡ್ಕೊಳ್ಳಿ. ಕುಚ್ಚಿಗೆ ಮಾಡಿಕೊಂಡು ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ದೊಡ್ಡ ಬೀಡ್ ಸೇರಿಸಿ ಆರ್ಚ್ಗೆ, ಇದನ್ನು ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಸೇರಿಸಿ. ಮತ್ತೆ ಬೀಡ್ ಸುತ್ತಲೂ ಚೈನು, ಬ್ಯಾಕ್ ಸೈಡಿಗೆ ಬನ್ನಿ, ಬೀಡನ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಚೈನ್ ಮಾಡ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಇಲ್ಲಿ 6 ಡಬಲ್ ಕ್ರೋಶೆ, ಈ ಚೈನ್ ಸೇರಿಸಿ 6 ಡಬಲ್ ಕ್ರೋಶೆ, ಅಂದರೆ ಈಗ 2 ಆಯ್ತು ನೋಡಿ. 2 3 4 5 6, 6 ಡಬಲ್ ಕ್ರೋಶೆ ಆಗಿ ಒಂದು ಸ್ಮಾಲ್ ಬೀಡ್, ಇನ್ನು 6 ಡಬಲ್ ಕ್ರೋಶೆ, 1 2 3 4 5 6. ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು. ಬ್ಯಾಕ್ ಸೈಡಿಗೆ ಬನ್ನಿ. ಈ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು 10 ಚೈನು, 6 7 8 9 10 ಚೈನ್ ಹಾಕಿ ಇಲ್ಲಿ ಈ 2 ಚೈನಲ್ಲಿ 2ನೇ ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ನೀವು ನೋಡಿಕೊಂಡು ಈ ಥರ ಇಲ್ಲಿ ನೋಡಿ, ಇಲ್ಲಿ ನೀವು ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದಲ್ವ, ಈ 2ನೇ ಚೈನಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಪೆಟಲ್ಸ್ 2 ಡಬಲ್ ಕ್ರೋಶೆ ಹಾಕಿಬಿಟ್ಟು, ಈಗ ಒಂದು ಚೈನು ಮತ್ತು ಒಂದು ಡಬಲ್ ಕ್ರೋಶೆ, ಅದು 2 ಡಬಲ್ ಕ್ರೋಶೆ ಆಯಿತು. 2 ಚೈನ್ ಹಾಕಿದ್ದೀವಲ್ವ ಫಸ್ಟಿಗೆ, ಅದೊಂದು ಡಬಲ್ ಕ್ರೋಶೆ, ಆಮೇಲೆ ಒಂದು ಬೀಡ್ ಸೇರಿಸಿ, ಆಮೇಲೆ 2 ಡಬಲ್ ಕ್ರೋಶೆ, 1 2. ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಡಬಲ್ ಕ್ರೋಶೆ, 1
2 ಮತ್ತು ಬೀಡ್, ಸ್ಮಾಲ್ ಬೀಡ್, ಮತ್ತೆ 2 ಡಬಲ್ ಕ್ರೋಶೆ, 1 2 ಮತ್ತೆ 1 ಸಿಂಗಲ್ ಕ್ರೋಶೆ, ಮತ್ತೆ 2 ಡಬಲ್ ಕ್ರೋಶೆ, 1 2 ಮತ್ತೆ ಸ್ಮಾಲ್ ಬೀಡ್, ಮತ್ತೆರಡು ಡಬಲ್ ಕ್ರೋಶೆ, 1 2 ಮತ್ತೊಂದು ಸಿಂಗಲ್ ಕ್ರೋಶೆ. 3 ಆಯ್ತು ಪೆಟಲ್ಸು. ನೀವು 3ಅಲ್ಲಿ ನಿಲ್ಲಿಸೋದಾದ್ರೂ ನಿಲ್ಲಿಸ್ಕೋಬೋದು, 4 ಬೇಕು ಅಂದ್ರೆ 4 ಹಾಕ್ಕೊಳ್ಳಿ, ಜಾಗ ಇದ್ದಂಗೆ ಮಾಡ್ಕೊಳ್ಳಿ. ಇನ್ನೊಂದು ಪೆಟಲ್ ಮಾಡ್ತಾಯಿದ್ದೀನಿ. 1 2 ಒಂದು ಬೀಡ್, ಮತ್ತೆರಡು ಡಬಲ್ ಕ್ರೋಶೆ, ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಇದನ್ನು ಇಲ್ಲೇ ಮೊದಲೆಲ್ಲಿ ಲಾಕ್ ಮಾಡಿದ್ದೀರಾ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಲಾಕ್ ಮಾಡಿ, ಆವಾಗ ಸರಿ ಬರುತ್ತೆ ಶೇಪ್. ಇಲ್ಲ ಚೆನ್ನಾಗಿ ಬರಲ್ಲ. ನೀವು 3 ಪೆಟಲ್ಸ್ ಹಾಕೊಂಡ್ರೆ 3 ಪೆಟಲ್ ಮಾಡಿ, ನಾನು 4 ಮಾಡಿದ್ದೀನಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ, ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ ಫೈನಲ್ ಲುಕ್ಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ. ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.